ಗುಡ್ ಮಾರ್ನಿಂಗ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಡೇ ಇನ್ ಮೈ ಲೈಫ್ಗೆ ಸ್ವಾಗತ ಸುಸ್ವಾಗತ. ಹಾಗೆಯೇ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು ಆಲ್ರೆಡಿ 7:30 ಆಗೋಗಿದೆ. ನನ್ನ ಮಗಳು 6:30ಗೆ ಎದ್ದಿದ್ದಾಳೆ. ಎದ್ದು ಆಟಾಡ್ತಾ ಇದ್ಲು. ಸೊ ನಾನು ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಕೆಲಸನೆಲ್ಲ ಮುಗಿಸ್ಕೋತೀನಿ. ಯಾಕಂತಂದರೆ ಅವರು ಹೊರಟೋದ್ಮೇಲೆ ಇವಳಂತೂ ನನ್ನ ಏನೂ ಕೆಲಸ ಮಾಡೋಕ್ಕೆ ಬಿಡಲ್ಲ. ಅವಳ ಜೊತೆನೇ ಇರಬೇಕು ನಾನು. ಇಲ್ಲ ಅಂತಂದರೆ ತುಂಬ ಅಳ್ತಾ ಇರ್ತಾಳೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಸಣ್ಣ ಪುಟ್ಟದ ಕೆಲಸನೆಲ್ಲ ಅವ್ರು ಹೋಗೋಕ್ಕಿಂತ ಮುಂಚೆನೇ ಮುಗಿಸ್ಕೋತೀನಿ. ನಂದೀಗ ಫ್ರೆಶ್ ಅಪ್ ಆಯಿತು. ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೊರಡ್ತಾ ಇದ್ದಾರೆ. ಅವಳಂತೂ ಅವ್ರು ಹೋಗೋ ತನಕ ಅವಳು ಬಾಲ ಅವಳು ಹಿಂದೆನೆ. ಹೋದ್ಮೇಲೆ ಒಂದು ಅಳು ಎಲ್ಲ ಉಂಟು ನೋಡಿ. ಈಗ ಅವಳು ಎತ್ಕೊಂಡೇ ಎಲ್ಲ ರೆಡಿ ಆಗೋದು ಎಲ್ಲ. ಸೊ ಗೈಸ್, ಇವತ್ತಿನ ಬ್ರೇಕ್ಫಾಸ್ಟ್ ರವೆ ಉಪ್ಪಿಟ್ಟನ್ನು ಮಾಡಿದ್ದೀವಿ. ತುಂಬ ಈಸಿ, ಹಾಗೆಯೇ ಬೇಗನೂ ಆಗುವಂಥ ಫುಡ್ ಅಲ್ವಾ. ಸೊ ಹಾಗೆಯೇ ಇದನ್ನು ಚೆರಿಮನು ತಿನ್ಬೋದು. ಅದಕ್ಕೋಸ್ಕರ ಇವತ್ತು ರವೆ ಉಪ್ಪಿಟ್ಟನ್ನು ಮಾಡಿದ್ದೀವಿ. ಇಲ್ಲಾಂತಂದರೆ ಅವಳಿಗೆ ಬೇರೆ ಬ್ರೇಕ್ಫಾಸ್ಟು, ನನಗೆ ಬೇರೆ, ನಮಗೆ ಬೇರೆ. ಸೊ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಮಗೆ ಈಸಿ ಯಾವುದು, ನಮ್ಗೆ ಕಂಫರ್ಟೇಬಲ್ ಯಾವ ಫುಡ್ಡು ಅದನ್ನೇ ಮಾಡ್ಕೋತೀವಿ. ಕಾಫಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದು ನಮ್ಮ ಹಸ್ಬೆಂಡು. ಸೊ ಅಡುಗೆ ಮನೆ ಅಂತೂ ಫುಲ್ ಮೆಸ್ಸಿ ಆಗಿದೆ. ಅದನ್ನು ಇವಾಗ ಕ್ಲೀನ್ ಮಾಡಬೇಕು. ಅವರೆಲ್ಲ ಹೋಗಿ ಪಾಪು ಮಲ್ಕೊಂಡ್ಮೇಲೆ ಸೊ ಒಂದು ರೌಂಡಿಂಗ್ ಕ್ಲೀನ್ ಮಾಡಬೇಕು. ಅವ್ರು ಯಾವಾಗ ಅಡುಗೆ ಮಾಡ್ತಾರೆ ಅವತ್ತು ನನಗೆ ಪಜ್ಜೀತಿ. ಅಡುಗೆ ಏನೋ ತುಂಬ ಚೆನ್ನಾಗಿರುತ್ತೆ, ಬ್ರೇಕ್ಫಾಸ್ಟ್ ಆಗಲಿ ಊಟ ಸಾಂಬಾರೆಲ್ಲ ತುಂಬ ಚೆನ್ನಾಗಿರುತ್ತೆ. ಆದರೆ ಅಡುಗೆ ಮನೆ ಅಂತೂ ಒಂದು ರೌಂಡ್ ನೀವೇ ನೋಡಿ. ಇಲ್ಲಿ ನೋಡಿ ಮಲ್ಕೊಂಡ್ಮೇಲೆ ಅದನ್ನೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡ್ಕೊತೀನಿ. ಇನ್ನೇನು ಅವ್ರು ಇವಾಗ 9 o'clock ಹೊರಡ್ತಾರೆ. ಸೊ ಅವರಿಗೆ ಕಾಫಿ ಮಾಡಿಕೊಡೋಣ. ಅವರು ಬ್ರೇಕ್ಫಾಸ್ಟ್ ಇಲ್ಲಿ ಮಾಡಲ್ಲ, ಆಫೀಸಲ್ಲೇ ಹೋಗಿ ಮಾಡ್ತಾರೆ. ಅದಕ್ಕೆ ಬ್ರೇಕ್ಫಾಸ್ಟ್ ಟಿಫನ್ ಹಾಕ್ಕೊಟ್ಟಿದ್ದೀನಿ. ಬೇಕಾ ಅವರು ಡ್ಯೂಟಿಗೆ ಹೋಗೋ ತನಕನೂ ಅವ್ರ ಜೊತೆನೇ ಆಟ ಆಡ್ತಿರ್ತಾಳೆ. ಇನ್ನೇನು ಅವರು ಡ್ಯೂಟಿಗೆ ಹೊರಟರು. ಟೈಮ್ ಬಂದು 8:50 ಆಯಿತು. ಇನ್ನೇನು ಹೊರಡೋದು 9 o'clock ಆಗುತ್ತೆ. ಸೊ ಅವಳು ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ಕೋಪ ಮಾಡ್ಕೊಂಡು. ಇವಾಗ ಆ ಥರ ಕಲ್ತಿದ್ದಾಳೆ. ಅವರು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗುವಾಗ ಒಂಥರ ಸ್ಯಾಡ್ ಫೇಸ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಕಲ್ತಿದ್ದಾಳೆ ಒಂದೊಂದು ಸ್ವಲ್ಪ. ಸೊ ಅವ್ರು ಹೋದ ತಕ್ಷಣ ನಾನು ಅವಳಿಗೆ ಬ್ರೇಕ್ಫಾಸ್ಟ್ ತಿನ್ನಿಸ್ತಾ ಇದ್ದೀನಿ. ಅವಳು ಸ್ವಲ್ಪ ಖಾರ ಆಗಿಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಹಠ ಮಾಡ್ತಾ ಇದ್ದಾಳೆ ತಿನ್ನೋಕ್ಕೆ. ತಿಂದಾದ ತಕ್ಷಣ ಸ್ವಲ್ಪ ಮೈ ತೊಳೆಸ್ಬಿಟ್ಟು ಅವಳಿಗೆ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀನಿ. ಹಾಗೆಯೇ ಅವಳಿಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ನಿನ್ನೆಯಿಂದ. ಅದಕ್ಕೆ ಡ್ರಾಪ್ಸ್ ಹಾಕ್ಸಿ ಮಲಗಿಸೋಣ ಅಂತ ಡ್ರಾಪ್ ಹಾಕ್ತಾ ಇದ್ದೀನಿ ಅವಳಿಗೆ ನಾನು. ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಸ್ವಲ್ಪ ಹೊತ್ತಲ್ಲಿ ಅವಳು ನಿದ್ದೆ ಮಾಡ್ತಾಳೆ. ಸೊ ಅಲ್ಲಿ ತನಕ ನಾನೇನು ಮಾಡ್ತೀನಿ, ಸ್ವಲ್ಪ ಅವಳಿಗೆ ಈ ಥರ ಬೆಡ್ ರೆಡಿ ಮಾಡಿಬಿಡ್ತೀನಿ. ಅವಳು ಮಲ್ಕೊಂಡ್ಮೇಲೆ ಅವಳು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವಳು ಎಚ್ಚರ ಇದ್ದಾಗಲೇ ಸ್ವಲ್ಪ ಬೆಡ್ಡೆಲ್ಲ ರೆಡಿ ಮಾಡಿ ಇಟ್ಕೊಬಿಡ್ತೀನಿ. ಅವಳಿಗೆ ಮಲಗಿದ ತಕ್ಷಣ ಇಲ್ಲಿ ಮಲಗಿಸ್ಬಿಟ್ಟು ನಾನು ನನ್ನ ಕೆಲಸನ ಶುರು ಮಾಡ್ತೀನಿ. ಸೊ ನೋಡೋಣ ಇವಳು ಮಲ್ಕೋತಾಳ ಏನು ಅಂತ. ಅವಳಿಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು ಅಂತ ಸ್ವಲ್ಪ ನಾಸಲ್ ಡ್ರಾಪ್ಸ್ ಹಾಕಿದ್ದೀನಿ. ಇವಾಗ ಆಟಾಡ್ತಾ ಇದ್ದಾಳೆ. ಎಲ್ಲ ಆನ್ ಆಗಿದ್ದು ಎಲ್ಲ ಸೌಂಡ್ ಇತ್ತು ಅಂದರೆ ಅವಳು ಮಲಗಲ್ಲ. ಸೊ ಲೈಟೆಲ್ಲ ಆಫ್ ಮಾಡಬೇಕು. ಆಫ್ ಮಾಡಿ ಮಲಗಿಸಿ ನೋಡ್ತೀನಿ. ಮಲ್ಕೊಂಡ್ರೆ ಮಲ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಹೊತ್ತು ಆಟಾಡಲಿ.
ಫೈನಲಿ ಮಲ್ಕೊಂಡ್ಲು. 9:45 ಆಗಿದೆ. ಇನ್ನು ಎಷ್ಟೊತ್ತಿಗೆ ಎದ್ದೇಳ್ತಾಳೋ ಗೊತ್ತಿಲ್ಲ. ನೋಡೋಣ. ಅವಳು ಎದ್ದೇಳೋಷ್ಟರಲ್ಲಿ ನಂದು ಕೆಲಸ ಮುಗಿದ್ರೆ ಒಳ್ಳೆಯದು. ನೋಡೋಣ ಎಷ್ಟೊತ್ತಿಗೆ ಎದ್ದೇಳ್ತಾಳೆ ಅಂತ. ಐ ಥಿಂಕ್ 10:30, 11ಗೆ ಎದ್ದೇಳ್ಬೋದು. ಫೈನಲಿ ಮಲ್ಕೊಂಡ್ಲು. ಇವಾಗ ನಾನು ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ನಾನು ಲಾಸ್ಟ್ ನಂದೆಲ್ಲ ವರ್ಕ್ ಮುಗಿದ್ಮೇಲೆ ನಂದೆಲ್ಲ ಕೆಲಸ ಮುಗಿದ್ಮೇಲೆ ಬ್ರೇಕ್ಫಾಸ್ಟ್ ಮಾಡೋದು. ಸೊ ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೋತೀನಿ. ಕಿಚನ್ ಕ್ಲೀನ್ ಮಾಡಿಕೊಂಡು ಹಾಲ್ ಕ್ಲೀನ್ ಮಾಡ್ಕೋಬೇಕು. ನಮ್ಮನೆ ಡೈಲಿ ಒರೆಸ್ಬೇಕು, ಯಾಕಂತಂದರೆ ಪಾಪು ಎಲ್ಲ ಓಡಾಡ್ತಾ ಇರ್ತಾಳೆ. ಸೊ ಹಾಗಾಗಿ ಎಲ್ಲ ಗಲೀಜ್ ಮಾಡಿರ್ತಾಳೆ, ಎಲ್ಲ ತುಳಿಯೋದು ಅದು ಎಲ್ಲ ಮಾಡ್ತಿರ್ತಾಳೆ. ಸೊ ಅದಕ್ಕೋಸ್ಕರ ಡೈಲಿ ಒರೆಸ್ಲೇಬೇಕು. ಫೈನಲಿ ಎಲ್ಲ ಕೆಲಸ ಮುಗೀತು. ಇನ್ನೇನು ನಾನು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಇಷ್ಟು ಇವಾಗ ಟೈಮ್ ಬಂದು ಇವಾಗ 10:15 ಆಗಿದೆ, 10 ಕಾಲಾಗಿದೆ. ಸೊ ಇವಾಗ ನಾನು ಎದ್ದೇಳಷ್ಟರಲ್ಲಿ ಫ್ರೆಶ್ ಅಪ್ ಆಗಬೇಕು. ಸೊ ಫ್ರೆಶ್ ಅಪ್ ಆಗೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಬೆಸ್ಟ್ ಹೋಮ್ ರೆಮಿಡಿ ಇನ್ ಫೇಸಲ್ಲಿ ಏನಾದರೂ ಹ್ಯಾಕ್ನಿ ಮಾರ್ಕ್ಸ್ ಏನಾದರೂ ಪಿಂಪಲ್ ಏನಾದರೂ ಇದ್ದರೆ, ಸೊ ನಾನು ನಿಮಗೆ ಒಂದು ಬೆಸ್ಟ್ ಮನೆಯಲ್ಲೇ ಸಿಗುವಂತಹ ಹೋಮ್ ರೆಮಿಡಿನ ನಾನು ನಿಮಗೆ ತೋರಿಸ್ತೀನಿ. ಸೊ ಹೇಗೆ ಅದನ್ನು ಅಪ್ಲೈ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಾನು ತಗೊಂಡಿರೋ ಪ್ರಾಡಕ್ಟ್ ಬಂದು ಕಸ್ತೂರಿ ಅರಿಶಿನ ಅಂತ. ಇದು ಎಲ್ಲ ದಿನಸಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಕಸ್ತೂರಿ ಅರಿಶಿನ ಕೊಡಿ ಅಂತಂದರೆ ಕೊಡ್ತಾರೆ. ಹಾಗೆಯೇ ಅದರ ಜೊತೆಗೆ ಕಡಲೆ ಹಿಟ್ಟು ಮತ್ತು ಹಸಿ ಹಾಲನ್ನು ತೊಗೊಂಡಿದ್ದೀನಿ. ಕಾಯಿಸಿರೋ ಹಾಲು ತೊಗೋಬಾರ್ದು, ಹಸಿ ಹಾಲು ತೊಗೋಬೇಕು. ಅದು 3 ಚೆನ್ನಾಗಿ ಪೇಸ್ಟ್ ಥರ ಮಾಡಿಕೊಂಡು ಫೇಸ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸೊ ಫೈನಲಿ ಫುಲ್ ಅಪ್ಲೈ ಮಾಡಿದ್ದೀನಿ. ಸೊ ನೀವು ಫೇಸ್ಗೆ ಏನೇ ಅಪ್ಲೈ ಮಾಡೋಂಗಿದ್ರು ಫುಲ್ ನೆಕ್ ಕವರ್ ಆಗೋ ಥರ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಫೇಸ್ ಒಂದು ಕಲರು, ನೆಕ್ ಒಂದು ಕಲರ್ ಥರ ಕಾಣಿಸುತ್ತೆ. ಸೊ ನೀವು ಇದನ್ನು ಇಲ್ಲಿ ಡಾರ್ಕ್ ಆಗಿದ್ರೂ, ಒಬ್ಬೊಬ್ಬರಿಗೆ ಫುಲ್ಲು ಏನಾದರೂ ಆರ್ಟಿಫಿಷಿಯಲ್ ಚೈನ್ಸ್ ಎಲ್ಲ ಹಾಕಿ ಫುಲ್ ಬ್ಲ್ಯಾಕ್ ಆಗಿರುತ್ತಲ್ವ, ಅಂಥವ್ರೂ ಹಾಕೋಬೋದು. ತುಂಬ ಬೇಗ ರಿಸಲ್ಟ್ ಕೊಡುತ್ತೆ. ಹಾಗೆಯೇ ನ್ಯಾಚುರಲಾಗಿ ಗ್ಲೋ ಆಗೋ ಇರುತ್ತೆ. ಸೊ ಇದನ್ನು ನಾನೊಂದು 10 ಮಿನಿಟ್ಸ್ ಬಿಡ್ತೀನಿ. ಆಫ್ಟರ್ 10 ಮಿನಿಟ್ಸ್ ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬರ್ತೀನಿ. ಬಾಯ್ ಗೈಸ್. ನೀವು ನನ್ನ ಫೇಸಲ್ಲಿ ಚೇಂಜಸ್ ನೋಡ್ಬೋದು. ವೀಕ್ಲಿ ಟ್ವೈಸ್ ಹಾಕಿದ್ರೆ ಸಾಕು ಇದು. ಅಷ್ಟರಲ್ಲಿ ನನ್ನ ಮಗಳು ಎದ್ಲು. ಟೈಮ್ ಬಂದು 11:30 ಆಗಿದೆ. ಸೊ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಮಲಗಿದ್ದಾಳೆ. ಎದ್ದು ನೋಡಿ ಹುಡುಕಾಡ್ತಿದ್ದಾಳೆ. ಅವಳೆದ್ದು ಸ್ವಲ್ಪ ಹೊತ್ತಿಗೆ ನಾವು ಮೇಲೆ ಆಂಟಿ ಮನೆಗೆ ಹೋದ್ವಿ. ನಮ್ಮ ಮನೇಲಿ ಇಬ್ಬರೇ ಅಲ್ವಾ, ತುಂಬ ಬೋರ್ ಆಗುತ್ತೆ ನಮ್ಮಿಬ್ಬರಿಗೇ. ಸೊ ಅಲ್ಲಾದರೆ ಮಾತಾಡಿಕೊಂಡು ಅವಳು ಚೆನ್ನಾಗಿ ಆಟ ಆಡ್ತಾಳೆ. ಸೊ ಹಾಗೆಯೇ ಪಪ್ಪಾಯ ಎಲ್ಲ ತಿಂದ್ಕೊಂಡು ಮಾತಾಡಿಕೊಂಡು, ಅವಳು ನೋಡಿ ಚೆರಿನೂ ಎಷ್ಟು ಚೆನ್ನಾಗಿ ತಿಂತಿದ್ದಾಳೆ ಅಂತ. ಆ್ಯಕ್ಚುಲಿ ಪಪ್ಪಾಯ ತಿಂದರೆ ಒಳ್ಳೆಯದಂತೆ, ಗೊತ್ತಿಲ್ಲ. ಹಾಗೆಯೇ ಅವಳು ಅವಳ ಫೇವ್ರೆಟ್ ರೈಮ್ಸ್ ಎಲ್ಲ ನೋಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಹಾಗೆಯೇ ಮಧ್ಯಾಹ್ನ ತನಕನೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಧ್ಯಾಹ್ನಕ್ಕೆ ಅಲ್ಲೇ ಅವಳಿಗೆ ಊಟ ಮಾಡಿಸ್ದೆ. ವೈಟ್ ರೈಸು ಮತ್ತು ಲೈಟಾಗಿ ಸಾಂಬಾರು ಹಾಕ್ಕೊಂಡು ಅಲ್ಲೇ ತಿನ್ನಿಸ್ದೆ. ತಿನ್ನಿಸ್ಬಿಟ್ಟು ನಾನು ಮನೆಗೆ ಕರ್ಕೊಬಂದೆ. ರೈಸ್ ತಿಂದಿದ್ದಲ್ವ, ಸ್ವಲ್ಪ ಬಿಸಿನೀರು ಕುಡಿಸೋಣ ಅಂತ ಬಿಸಿನೀರು ಕಾಯಿಸ್ತಾ ಇದ್ದೀನಿ. ಅಲ್ಲಿ ತನಕ ಅವಳು ನೋಡಿ ಸ್ಲ್ಯಾಬ್ ಮೇಲೆ ಕೂತಿದ್ದಾಳೆ.
ಸುಮ್ಮನೆ ಕೂತಿರ್ತಾಳೆ, ಏನಾದರೂ ಕೈಗೆ ಕೊಡಬೇಕಷ್ಟೆ. ನಾನು ಮಧ್ಯಾಹ್ನಕ್ಕೆ ಇವಳಿಗೆ ಅನ್ನ ಸಾಂಬಾರೇ ಕೊಡ್ತೀನಿ. ನಾವು ಅನ್ನ ಸಾಂಬಾರು ಅಂತಂದರೆ ಏನಾದರೂ ತಿಳಿ ಸಾರು, ಬೇಳೆ ಕಟ್ಟು ಆ ಥರದ್ದು ಏನಾದರೂ ಕೊಡ್ತೀನಿ. ಇವಳದು ಊಟ ಆಯಿತು. ಇವಾಗ ನಾನು ನಮ್ಮ ಮನೇಲಿ ಬೇಳೆ ತಿಳಿ ಸಾಂಬಾರು ಅನ್ನ ನಾನು ಅಷ್ಟೇ ತಿನ್ನೋದು. ಇವಳಿಗೆ ಅಲ್ಲಿ ಆಂಟಿ ಮನೇಲೇ ಸ್ವಲ್ಪ ವೈಟ್ ರೈಸು ಮತ್ತು ಕಾಳು ಸಾಂಬಾರು ಮಾಡಿದ್ರು, ಅಲ್ಲೇ ಸ್ವಲ್ಪ ತಿನ್ನಿಸ್ದೆ. ಹಾಗೆಯೇ ನಾನು ಮಧ್ಯಾಹ್ನದ ಊಟ ಮಾಡ್ತಾಯಿದ್ದೀನಿ. ಅವಳು ಮುಂದೆ ಊಟ ಮಾಡ್ತಾಯಿದ್ರೆ ಬಂದು ಪ್ಲೇಟ್ನೆಲ್ಲ ಕೀಳೋದು ಎಲ್ಲ ಮಾಡ್ತಾಳೆ. ಹೆಂಗೋ ಇವಾಗ ಸ್ವಲ್ಪ ಆಟ ಆಡ್ತಾ ಇದ್ದಾಳೆ. ಅದೇ ಗ್ಯಾಪಲ್ಲೇ ನಾನು ಸ್ವಲ್ಪ ಊಟ ಮಾಡ್ಕೋತೀನಿ ಅಂತ ಊಟ ಮಾಡ್ತಾಯಿದ್ದೀನಿ. ನೋಡಿ ಸುಮ್ಮನೆ ಆಟ ಆಡ್ತಾ ಇದ್ದಾಳೆ ಆ ಕಡೆ ಎಲ್ಲೋ. ಹಾಗೆಯೇ ಊಟ ಎಲ್ಲ ಆಯಿತು ಇಬ್ಬರದು. ಟೈಮ್ ಬಂದು 2 o'clock ಆಗಿದೆ. ಒಂದು ಹಾಫ್ ಆನ್ ಅವರ್ ಅವಳನ್ನ ಆಟ ಆಡ್ಸೋಣ ಅಂತ ಅಂದ್ಬಿಟ್ಟು ಅವಳು ಟಾಯ್ಸ್ ಎಲ್ಲ ಎತ್ಕೊಂಡು ಆಟ ಆಡಿಸ್ತಾ ಇದ್ದೀನಿ. ಆಟ ಆಡ್ತಾ ಅವಳಿಗೂ ನಿದ್ದೆ ಬರುತ್ತೆ. ಸೊ ಆಗ ನಾವಿಬ್ಬರು ಒಟ್ಟಿಗೆ ಮಲ್ಕೋಬೋದು ಅಂತ ಆಟ ಆಡಿಸ್ತಾ ಇದ್ದೀನಿ. ಅವಳ ಜೊತೆ ಆಟ ಆಡ್ತಾ ಇದ್ದರೆ ಸುಮ್ಮನೆ ಸೈಲೆಂಟಾಗಿ ಆಟ ಆಡ್ತಾಳೆ. ಆದರೆ ಅವಳನ್ನ ಒಬ್ಬೊಬ್ಬಳನ್ನೇ ಬಿಡಬಾರ್ದು ಅಷ್ಟೇ, ಸುಮ್ಮನೆ ಅಳ್ತಾ ಇರ್ತಾಳೆ. ಸೊ ಹೆಂಗೋ ಟೈಮ್ ಆಯಿತು, ನೋಡೋಣ, ಮಲಗಿಸಿ ನೋಡ್ತೀನಿ. 2:30 ಆಗಿದೆ. ಅವಳಿಗೂ ನಿದ್ದೆ ಬರೋ ಥರ ಇದೆ. ನೋಡೋಣ, ಮಲಗಿಸಿ ನೋಡ್ತೀನಿ ಮಲ್ಕೋತಾಳೆ ಏನು ಅಂತ. ಮಲ್ಕೋತಾಳೆ, ಏನಿಲ್ಲ. ಅವಳ ಜೊತೆ ಇವಾಗ ನಾನು ಮಲ್ಕೋಬೇಕು. ಹಾಗೆಯೇ ಅವಳು ಟಾಯ್ಸ್ ಎಲ್ಲ ಎತ್ತಿಡ್ತಾ ಇದ್ದೀನಿ. ಅವಳು ಮಲ್ಕೊಂಡ್ಳು. ಸೊ ಇವಾಗ ಟೈಮ್ ಬಂದು 2:30 ಆಗಿದೆ. ಅವಳು ಮತ್ತೆ ಮಲ್ಕೊಂಡ್ಳು. ಇನ್ನು ಅವಳು ಎದ್ದೇಳೋದು 4:30 ಆಗುತ್ತೆ. ಸೊ ನಾನು ಅವಳ ಜೊತೆ ಮಲ್ಕೋತಾ ಇದ್ದೀನಿ. ಇದು ನಮ್ಮ ಡೈಲಿನೇ ಹಿಂಗೇನೆ. ಒಂದು 2:30 ಇಬ್ಬರು ಮಲ್ಕೊಂಡ್ರೆ 4:30ಗೆ ಎದ್ದೇಳ್ತೀವಿ. ಇನ್ನು 5:30 6 o'clockಗೆ ಇವರ ಡ್ಯಾಡಿ ಬರ್ತಾರೆ. ಸೊ ಅಷ್ಟರಲ್ಲಿ ನಾವು ಎದ್ದೇಳ್ತೀವಿ. ಸೊ ನಾವಿವಾಗ ಮಲಗ್ತೀವಿ, ಮತ್ತೆ ಸಿಗೋಣ 4:30ಗೆ. ಐ ಥಿಂಕ್ 4:30. ಅದಕ್ಕಿಂತ ಜಾಸ್ತಿ ಮಲಗಿದ್ರು ಅವಳು ಎಷ್ಟೊತ್ತಿಗೆ ತನಕ ಮಲ್ಕೋತಾಳೆ ಅಷ್ಟೊತ್ತು ತನಕ ನಾನು ಮಲ್ಕೋತೀನಿ. ಅವಳು ಬೇಗ ಇದ್ದರೆ ನಾನು ಎದ್ದೇಳಬೇಕು. ನಾನು 4:30 ಅಂದ್ಕೊಂಡೆ. ಟೈಮ್ ಬಂದು 5:15 ಆಗಿದೆ. ಒಳ್ಳೆ ನಿದ್ದೆ. ಹಾಗೇನು ಇವಳು ಟಾಯ್ಸ್ ಎಲ್ಲ ತಗೊಂಡು ಅವಳ ಫ್ರೆಂಡ್ ಜೊತೆ ಆಟ ಆಡೋಕ್ಕೆ ಶುರು ಮಾಡಿದ್ಲು. ನಾನು ಎದ್ದ ತಕ್ಷಣ ಸ್ವಲ್ಪ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ. ನಾವು ತುಂಬ ದಿನ ಆಯಿತು ಚಾಟ್ಸ್ ತಿನ್ನೋಕ್ಕೆ ಹೋಗ್ದೇನೆ. ಅದಕ್ಕೆ ನಮ್ಮ ಹಸ್ಬೆಂಡು ಕಾಲ್ ಮಾಡಿ ರೆಡಿಯಾಗಿರಿ, ಬಂದು ಕರ್ಕೊಂಡು ಹೋಗ್ತೀನಿ ಅಂತ. ಇಷ್ಟು ದಿನ ಎಲ್ಲ 6 o'clockಗೆಲ್ಲ ಬಂದಿರ್ತಾಯಿದ್ರು. ಇವತ್ತೇ ಸ್ವಲ್ಪ ಲೇಟ್ ಆಯಿತು, 7 o'clock ಆಗಿದೆ. ಇವಾಗ ನಾವು ಚಾಟ್ಸ್ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಚೆರಿಮನು ಕರ್ಕೊಂಡು ಹೋಗ್ತಾ ಇದ್ದೀವಿ, ಇಲ್ಲೇ ನಮ್ಮ ಮನೆ ಪಕ್ಕನೇ. ಸೊ ಹೋಗೋಣ ಬನ್ನಿ. ಹಾಗೆಯೇ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಾನು ಚೆರಿಮಗೆ ನೈಟ್ಗೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಕೊಡ್ತೀನಿ. ಸೊ ಅದೇ ಅವಳ ನೈಟದು ಊಟ. ಸೊ ಅವಳಿಗೆಲ್ಲ ತಿನ್ನಿಸಿ ನಾನು ನಮ್ಮ ಹಸ್ಬೆಂಡ್ ಇವಾಗ ಊಟ ಮಾಡ್ತಾ ಇದ್ದೀವಿ. ಗೈಸ್, ಫೈನಲಿ ನಾನು ಇವತ್ತು ಡೇ ಇನ್ ಮೈ ಲೈಫ್ ವ್ಲಾಗ್ನ ಕಂಪ್ಲೀಟಾಗಿ ಮುಗಿಸ್ತಾ ಇದ್ದೀನಿ. ಇನ್ನೇನು ಫುಲ್ ಡೇ ನಾವೇನೇನು ಮಾಡ್ತೀವಿ ಏನು ಅಂತ ನಿಮಗೆ ವ್ಲಾಗಲ್ಲಿ ತೋರಿಸಿದ್ದೀನಿ. ನೀವೆಲ್ಲ ವ್ಲಾಗ್ನ ಇಷ್ಟಪಟ್ಟಿದ್ದೀರಾ ಅನ್ಕೋತೀನಿ. ಹಾಗೆಯೇ ನಮಗೆ ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ಇವಾಗ ಟೈಮ್ ಬಂದು 11:30 ಆಗಿದೆ. ಸೊ ಚೆರಿಮಾ ನೋಡಿ ಮಲ್ಕೋಬಿಟ್ಟಿದ್ದಾಳೆ. ಇವಾಗ ನಾವು ಮಲ್ಕೋಬೇಕು. ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ತಪ್ಪಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ತಪ್ಪಾಗಿದ್ರೆ ಮಾತ್ರ. ಬಾಯ್.